ಬೆಂಗಳೂರಿನಲ್ಲಿ ನಕಲಿ ಡಯಾಗ್ನೋಸ್ಟಿಕ್ ಸೆಂಟರ್ಗಳ ಹಾವಳಿ ವಿಪರೀತವಾಗ್ತಾ ಇದೆ. ತಲೆ ಎತ್ತಿದೆ, ವೀಸಾಗೋಸ್ಕರ ತಲೆ ಎತ್ತಿವೆ ಈ ನಕಲಿ ಸೆಂಟರ್ಗಳು. ಕರ್ನಾಟಕ ವೈದ್ಯಕೀಯ ಪರಿಷತ್ನಿಂದ ಈಗ ಬಿಗ್ ರೇಡ್ ಆಗಿದೆ. ಯಾವ ರೀತಿ ಇವರು ಜನರನ್ನ ಯಾಮಾರಿಸ್ತಾ ಇದ್ರು, ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ. ವೀಸಾಗಾಗಿ ನಕಲಿ ಮೆಡಿಕಲ್ ಸರ್ಟಿಫಿಕೇಟ್. ಬೆಂಗಳೂರಿನಲ್ಲಿ ನಕಲಿ ಲ್ಯಾಬ್ ಮೇಲೆ ರೇಡ್. ಬೆಂಗಳೂರಿನ ಸಹಕಾರ ನಗರದಲ್ಲಿ ವೀಸಾಗಾಗಿ ನಕಲಿ ಮೆಡಿಕಲ್ ಸರ್ಟಿಫಿಕೇಟ್ ನೀಡುತ್ತಿದ್ದ ಆಸ್ಥಾ ಡಯಾಗ್ನೋಸ್ಟಿಕ್ ಸೆಂಟರ್ ಮೇಲೆ ಕರ್ನಾಟಕ ವೈದ್ಯಕೀಯ ಪರಿಷತ್ತು ದಾಳಿ ನಡೆಸಿದೆ. ದಾಳಿ ವೇಳೆ ಸೆಂಟರ್ನಲ್ಲಿ ವೈದ್ಯರು ಕೂಡ ಇರಲಿಲ್ಲ. ರಾಜಸ್ಥಾನದ ವೈದ್ಯರ ಹೆಸರಿನಲ್ಲಿ ಡಯಾಗ್ನೋಸ್ಟಿಕ್ ಸೆಂಟರ್ ತೆರೆಯಲಾಗಿದೆ. ಇಲ್ಲಿಂದ ರಕ್ತ ತೆಗೆದುಕೊಂಡು ರಾಜಸ್ಥಾನದಲ್ಲಿ ಪರೀಕ್ಷೆ ಮಾಡೋದಾಗಿ ಹೇಳಿದ್ದಾರೆ. ಈ ಲ್ಯಾಬ್ ವಿರುದ್ಧ ಈಗ ಕ್ರಮಕ್ಕಾಗಿ ದೂರು ನೀಡಲಾಗಿದೆ. ಕಂಪ್ಲೇಂಟ್ ಬಂದಿತ್ತು. ಆಸ್ಥಾ ಡಯಾಗ್ನೋಸ್ಟಿಕ್ ಸೆಂಟರ್ ಅನ್ನೋಂಥದ್ದು ಸಹಕಾರ ನಗರದಲ್ಲಿರುವಂಥ ಸೆಂಟ್ರಲ್ಲಿ ಕೆಲವೊಂದು ಫೇಕ್ ಮೆಡಿಕಲ್ ಸರ್ಟಿಫಿಕೇಟು ವೀಸಾ ಸಿಗೋದಕ್ಕೆ ಮಾಡ್ತಾ ಇದ್ದಾರೆ ಅಂತ ನಾವು ಸರ್ಪ್ರೈಸ್ ವಿಸಿಟ್ ಹೋಗಿದ್ವಿ. ಹೋದಂಥ ಸಂದರ್ಭದಲ್ಲಿ ನಮಗೂ ಒಂದು ದಿಗ್ಭ್ರಮೆ ಆಗೋಯ್ತು ನೋಡಿ. ಯಾಕೆ ನಾವು ಯಾವುದೋ ಒಂದು ವೀಸಾಗೆ ಎಲ್ಲ ಕೊಡ್ತಾ ಇದ್ದಾರೆ ಅಂದರೆ ಯಾವುದೋ ದೊಡ್ಡ ಡಯಾಗ್ನೋಸ್ಟಿಕ್ ಲ್ಯಾಬೇ ಇರಬೇಕು ಅಂದ್ಕೊಂಡೇ ಹೋಗಿದ್ದು. ಆದರೆ ಅಲ್ಲಿ ಹೋದಂಥ ನೋಡಿದ ಸಂದರ್ಭದಲ್ಲಿ ಅಲ್ಲಿ ಯಾವ ಒಬ್ಬ ಡಾಕ್ಟ್ರು ಇರಲಿಲ್ಲ, ಒಬ್ಬ ನರ್ಸ್ ಇರಲಿಲ್ಲ, ಲ್ಯಾಬ್ ಟೆಕ್ನಿಷಿಯನ್ ಇರಲಿಲ್ಲ, ಎಕ್ಸ್ರೇ ಟೆಕ್ನಿಷಿಯನು ಯಾರೂ ಇರಲಿಲ್ಲ. ಇದ್ದಿದ್ದು ಅಂಥವ್ರು ಇಬ್ಬರು ರಾಜಸ್ಥಾನದವರು, ಅವ್ರಿಗೆ ಕನ್ನಡನೂ ಬರ್ತಾ ಇರಲಿಲ್ಲ. ಯಾರಿಲ್ಲಿ ನಡೆಸ್ತಾ ಇರೋದು ಏನು ಅಂತ ಕೇಳಿದ್ರೆ ನಾವು ಪಾರ್ಟ್ ಟೈಮ್ ಜಾಬು ಅಂತ ಹೇಳಿದ್ರು. ಅಸಲಿಗೆ ಈ ಲ್ಯಾಬ್ನಲ್ಲಿ ವೈದ್ಯರಾಗಲಿ ವೈದ್ಯಕೀಯ ಸಲಕರಣೆಗಳಾಗಲಿ ಇರಲಿಲ್ಲ. ಬೇರೆ ರಾಜ್ಯದವರಿಗೆ ಅನ್ಯ ದೇಶಕ್ಕೆ ತೆರಳುವಾಗ ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲಿ ನೀಡಲಾಗುತ್ತೆ. ಇಲ್ಲಿ ಯಾವುದೇ ಥರ ರಕ್ತ ಪರೀಕ್ಷೆ ಮಾಡಬೇಕಾದ್ರೆ ಯಾವುದೇ ಥರ ಇನ್ಸ್ಟ್ರೂಮೆಂಟು ಇರಲಿಲ್ಲ. ಎಕ್ಸ್ರೇ ನೋಡಿದ್ವಿ, ಯಾವುದೋ ಎಕ್ಸ್ರೇ ಹಳೇ ಕಾಲದ ಎಕ್ಸ್ರೇ ಸುಮ್ಮನೆ ಒಂದು ಶೋ ಪೀಸ್ ಥರ ಇಟ್ಟಿದ್ದು ಬಿಟ್ಟರೆ ಅದು ಏನು ವರ್ಕ್ ಆಗೋ ಕಂಡೀಷನ್ ಇರಲಿಲ್ಲ. ಆಮೇಲೆ ಬೇರೆ ಯಾವುದೇ ಥರ ರೂಲ್ಸ್ಗಳಂತೂ ಯಾವುದೇ ಥರ ಅವರು ಪಾಲಿಸಿಲ್ಲ. ಒಂದು ಕಂಪ್ಯೂಟ್ರು ಸಹ ಇಲ್ಲ, ಒಂದು ಪ್ರಿಂಟ್ರು ಸಹ ಇಲ್ಲ. ಆಮೇಲೆ ನೀವು ವೈದ್ಯರಲ್ಲಿದ್ದಾರೆ, ಡಾಕ್ಟರ್ ಇದ್ದಾರೆ, ಅವ್ರಿಗೆ ಮಾತಾಡಿಸಿ ಅಂತ ಹೇಳಿದ್ರೆ ಅವ್ರು ನೋಡಿದ್ರೆ ರಾಜಸ್ಥಾನದಲ್ಲಿದ್ದಾರೆ. ಕೆಲವೊಂದು ಈ ಬೇರೆ ಬೇರೆ ದೇಶಗಳಿಗೆ ಹೋಗುವಂಥವ್ರು ಈ ಕೇರಳದಿಂದ ಬೇರೆ ಬೇರೆ ರಾಜ್ಯದಲ್ಲಿರುವಂಥವ್ರನ್ನ ಇಲ್ಲಿ ಕಳಿಸೋದು. ಇಲ್ಲಿ ಕಳಿಸಿ ಅವ್ರಿಗೆ ಫೇಕ್ ಸರ್ಟಿಫಿಕೇಟ್ ಮಾಡೋದು. ಇಲ್ಲಿ ಯಾವುದೇ ಥರ ಬ್ಲಡ್ ಟೆಸ್ಟ್ ಇಲ್ಲ, ಏನಿಲ್ಲ. ಸುಮ್ಮನೆ ಅವ್ರು ಬಂತು, ಅವ್ರದ್ದೇನಿದೆ ಒಪ್ಪಂದದ ಪ್ರಕಾರ ದುಡ್ಡು ಕಟ್ಟಿದ ತಕ್ಷಣ ಅವ್ರಿಗೊಂದು ಮೆಡಿಕಲ್ ಸರ್ಟಿಫಿಕೇಟು, ಎಲ್ಲ ಫಿಸಿಕಲ್ ಫಿಟ್, ಎಲ್ಲದು ಫಿಟ್ ಅಂತ ಹೇಳ್ಬಿಟ್ಟು ಕೊಟ್ಬಿಡೋದು. ನಿಜಕ್ಕೂ ಇದು ಶಾಕಿಂಗ್ ವಿಚಾರ. ಹೀಗಾಗಿ ಆರೋಗ್ಯ ಇಲಾಖೆ ಇಂತಹ ನಕಲಿ ಸಂಸ್ಥೆಗಳ ವಿರುದ್ಧ ಕಠಿಣ ಕ್ರಮ ವಹಿಸಬೇಕಿದೆ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.